ಇದು ನೋಡಿ ಕೆಂಗನ್ ವಾಟರ್, ಇದು ನಿಂಬೆ ಹಣ್ಣು. ನೀವೆಲ್ಲರೂ ಯೂಸ್ ಮಾಡಿರ್ತೀರಾ, ಬಟ್ ಕೆಂಗನ್ ವಾಟರ್ ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ ಏನಿದು ಅಂತ. ಇದು ಒಂದು ಆಲ್ಕಲೈನ್ ವಾಟರ್, ಅಯೋನೈಸ್ಡ್ ಆಲ್ಕಲೈನ್ ವಾಟರ್. ಅದ್ರಲ್ಲಿ ತುಂಬಾ ಪ್ರಾಪರ್ಟೀಸ್ ಇದೆ. ಈಗ ನಿಂಬೆ ಹಣ್ಣು ಪ್ರತಿದಿನ ಎಲ್ಲರೂ ಯೂಸ್ ಮಾಡ್ತೀವಿ, ಯಾಕಂದ್ರೆ ಇದು ಹೆಲ್ತ್ ಬೆನಿಫಿಟ್, ಡೈಜೆಷನ್ ಮಾಡುತ್ತೆ ಅಂತೇಳಿ ಎಲ್ಲರಿಗೂ ಗೊತ್ತು. ಓಕೆ, ಈಗ ಈ ನಿಂಬೆಹಣ್ಣು ನಮ್ಮ ಹೊಟ್ಟೆನಲ್ಲಿ ಇರುವಂತ ಇದು ಕುಡಿದು ಕೂಡ ಸಿಟ್ರಿಕ್ ಆಸಿಡ್. ನಮ್ಮ ಹೊಟ್ಟೆನಲ್ಲಿ ಆಕ್ಚುಲಿ ಆಸಿಡ್ ಇರುತ್ತೆ. ಆಸಿಡ್ ಮೀನ್ಸ್ 2.5 2 pH ಲೆವೆಲ್ಗೆ ಆಸಿಡ್ ಇರುತ್ತೆ. ಇದು ಏನ್ ಮಾಡುತ್ತೆ, ನಾವು ಊಟ ಮಾಡಿದ್ದನ್ನ ಫುಡ್ಡನ್ನ ಡೈಜೆಸ್ಟ್ ಮಾಡುತ್ತೆ. ಡೈಜೆಸ್ಟ್ ಅಂದ್ರೆ ಕರಗಿಸುತ್ತೆ, ಬರ್ನ್ ಮಾಡುತ್ತೆ. ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತೆಗೆದು ಪಚನ ಕ್ರಿಯೆ ಅಂತ ಹೇಳ್ತೀವಿ, ಅದನ್ನ ಮಾಡುತ್ತೆ. ಯಾವುದು? ಆಸಿಡ್, ಹೊಟ್ಟೆಲಿರೋ ಆಸಿಡ್. ಅದರಲ್ಲಿ ಇದು ಕೂಡ ಅದೇ ತರ ಹೆಲ್ಪ್ ಮಾಡುತ್ತೆ, ಸಿಟ್ರಿಕ್ ಆಸಿಡ್ ಕೂಡ ನಿಂಬೆಹಣ್ಣು. ಇದು ಆದ್ಮೇಲೆ ಪಚನ ಕ್ರಿಯೆ ಆದ್ಮೇಲೆ ಗ್ಯಾಸ್ ಫಾರ್ಮ್ ಆಗಕ್ಕೆ ಶುರು ಆಗುತ್ತೆ. ಈ ಗ್ಯಾಸ್ ಫಾರ್ಮ್ ಆಗಿದ್ದು ಈಚೆ ಹೋಗೋದಿಲ್ಲ ಸುಲಭಕ್ಕೆ. ಇದು ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲರಿಗೂ. ಈಗ ನೋಡಿರ್ತೀರಾ, ಅಸಿಡಿಟಿ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಅವಾಗ ಊಟದ ಟೈಮ್ ಬಿಟ್ಟು, ಊಟದ ಟೈಮಲ್ಲಿ ರೆಗ್ಯುಲರ್ ಯಾವ ವಾಟರ್ ಬೇಕಾದ್ರೆ ಕುಡಿಬಹುದು, ಸ್ವಲ್ಪ ಕುಡಿಬಹುದು. ಇಲ್ಲ ಕೆಂಗನ್ ವಾಟರ್ ಬೇಕಾದ್ರೆ 7 pH ಕುಡಿಬಹುದು. ಇದು 9.5 pH ನಾವು ಹೇಳ್ತಾ ಇರೋದು. ಈ 9.5 pH ಏನ್ ಮಾಡುತ್ತೆ ಅಂದ್ರೆ ಆ ಗ್ಯಾಸ್ ಫಾರ್ಮ್ ಆಗಿರೋದನ್ನ ರಿಲೀಸ್ ಮಾಡಿಸುತ್ತೆ. ಅಲ್ಕಲೈನ್ ಅಸಿಡಿಟಿ ಇರೋದನ್ನ ಅಲ್ಕಲೈನಿಟಿ ಮಾಡುತ್ತೆ. ಹಂಗಾಗಿ ಊಟದ ಟೈಮ್ ಬಿಟ್ಟು ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಅಲ್ಕಲೈನ್ ವಾಟರ್ ಕುಡಿದಷ್ಟು ಬೆನಿಫಿಟ್ ಜಾಸ್ತಿ. ಅಂದ್ರೆ ಅದು ಹೆಲ್ಪ್ ಮಾಡುತ್ತೆ, ಅಸಿಡಿಟಿನ ತೆಗಿಯೋದಿಕ್ಕೆ ಹೆಲ್ಪ್ ಮಾಡುತ್ತೆ ಕೆಂಗನ್ ವಾಟರು. ಗೊತ್ತಾಯ್ತಲ್ಲ, ಊಟದ ಟೈಮಲ್ಲಿ ಏನಾಗತ್ತೆ, ನಮ್ಮ ಹೊಟ್ಟೆನಲ್ಲಿ ಪಚನ ಕ್ರಿಯೆ ಹೆಂಗಾಗ್ಬೇಕು, ಆ ಟೈಮಲ್ಲಿ ಅಲ್ಕಲೈನ್ ವಾಟರ್ ಕುಡಿಬಾರ್ದು. ಆ ಟೈಮಲ್ಲಿ ಅದಾದ್ಮೇಲೆ ಕುಡಿಬಹುದು. ಆಸಿಡ್ ನೇಚರ್ ಇಂದ ಅಲ್ಕಲೈನ್ ನೇಚರ್ಗೆ ತಗೋಬರ್ಬೇಕು. ನಮ್ಮ ಬಾಡಿಗೆ ಅಲ್ಕಲೈನಿಟಿ ಬೇಕು. ಅಸಿಡಿಟಿನೇ ಬಿಟ್ಬಿಟ್ರೆ ಅದು ನಮ್ಮನ್ನ ಹೊಟ್ಟೆ ಉಬ್ಬರಿಸ್ಕೊಳತ್ತೆ, ಗ್ಯಾಸ್ ಫಾರ್ಮ್ ಆಗಿದ್ದು ರಿಲೀಸ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಕಲೈನ್ ವಾಟರ್ ಕುಡಿಬೇಕು. ಇಷ್ಟೇ ಇರೋದು, ಸಿಂಪಲ್. ಕೆಲವರಿಗೆ ಅರ್ಥ ಆಗಿರಲ್ಲ ಅನ್ಸುತ್ತೆ. ಇನ್ನು ತುಂಬಾ ಗೊತ್ತಿದ್ದವ್ರು ಇದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ.